ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಬೇಕೋ ಬೇಡವೋ ಇದೆಯೋ ಇಲ್ವೋ ಅನ್ನುವಂತಹ ಗೊಂದಲ ಸದ್ಯಕ್ಕೆ ಒಂದಷ್ಟು ಸಂಘಟನೆಗಳು ಈಗ ಹಿಂದಕ್ಕೆ ಸರಿತಾ ಇದೆ. ಆಗಸ್ಟ್ 13ರ ಕರ್ನಾಟಕ ಬಂದ್ ಬಗ್ಗೆ ಗೊಂದಲ ಇದೆ. ಈ ಬಂದ್ನಿಂದ ಹಿಂದೆ ಸರಿದ್ರ ಪ್ರವೀಣ್ ಶೆಟ್ಟಿ ಅನ್ನುವಂತ ಪ್ರಶ್ನೆ. ಬಂದ್ ಅಗತ್ಯ ಇಲ್ಲ ಅಂತ ಕರವೇ ಪ್ರವೀಣ್ ಶೆಟ್ಟಿ ಹೇಳ್ತಾ ಇದ್ದಾರೆ. ಬಂದ್ ಮಾಡೋದೇ ನಮ್ ಕೆಲಸ ಅಲ್ಲ, ಸದ್ಯಕ್ಕೆ ರಾಜ್ಯ ಬಂದ್ ಮಾಡೋ ಅಗತ್ಯ ಇಲ್ಲ, ವಾಟಾಳ್ ನಾಗರಾಜ್ ಜೊತೆ ಚರ್ಚೆ ಮಾಡ್ತೀವಿ ಅಂದಿದ್ದಾರೆ. ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಟ್ಟಿರುವಂತದ್ದು. ಆದ್ರೆ ಸದ್ಯ ಇದೀಗ ಆ ಒಂದು ಬಂದ್ ಕರೆಯಲ್ಲಿ ಒಂದಿಷ್ಟು ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ. ಯಾಕಂತ ಹೇಳಿದ್ರೆ ತಮಿಳುನಾಡಿಗೆ ನೀರು ಹರಿದು ಹೋಗ್ತಾ ಇದೆ. ಈ ಮಧ್ಯದಲ್ಲಿ CWMA ಮತ್ತೆ CWRC ಸಭೆಗಳನ್ನ ನಡೆಸುವಂತಹ ನಿರ್ಧಾರವನ್ನ ಕೂಡ ಮಾಡ್ತಾ ಇದೆ. ಆದ್ರೆ ಒಂದು ಕಡೆಯಲ್ಲಿ ಬಂದನ್ನ ಮಾಡ್ತೀವಿ ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರು ಪಟ್ಟು ಹಿಡಿದುಕೊಳ್ತಿದ್ರೆ, ಇನ್ನಿತರ ಕನ್ನಡ ಪರ ಸಂಘಟನೆಗಳು ಏನ್ ಹೇಳ್ತವೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀವಿ. ಪ್ರವೀಣ್ ಶೆಟ್ಟಿ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಒಂದು ಕಡೆಯಲ್ಲಿ ವಾಟಾಳ್ ನಾಗರಾಜ್ ಅವರು ಬಂದ್ಗೆ ಕರೆ ಕೊಟ್ಟಿದ್ರು. ಆದ್ರೆ ಮಳೆ ಬಂದು ನೀರು ತಮಿಳುನಾಡಿಗೆ ಹರಿದು ಹೋಗ್ತಾ ಇದೆ. ನಿಮ್ಮ ನಿರ್ಧಾರ ಏನು? ನೀವು ಬಂದ್ಗೆ ಬೆಂಬಲ ಕೊಡ್ತೀರಾ ಅಥವಾ ವಾಪಸ್ ಆಗ್ತೀರಾ, ಹೇಗೆ? ಒಟ್ಟಾರೆ ಎಲ್ಲ ಸಂಘಟನೆಗಳು ಸೇರಿ 13ನೇ ತಾರೀಕು ಬಂದ್ಗೆ ಘೋಷಣೆ ಮಾಡಿರುವಂತದ್ದು. ಆವತ್ತಿನ ಪರಿಸ್ಥಿತಿಯಲ್ಲಿ ಕರ್ನಾಟಕದ KRS ಡ್ಯಾಮ್ ಅಲ್ಲಿ ನೀರು ತುಂಬಿಲ್ಲ, ಎಲ್ಲಾ ಡ್ಯಾಮ್ಗಳು ಬರಿದಾಗಿತ್ತು, 20 ಭಾಗ ಮಳೆ ಬಂದಿಲ್ಲ. ಅಂತ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಬಂದ್ ಕರೆಯನ್ನು ಕೊಟ್ಟಿವಿ. ಆದರೆ ಅದಾದ್ಮೇಲೆ ಮುಖ್ಯಮಂತ್ರಿಗಳು ನೀರು ಬಿಟ್ಟರೆ ಬಂದ್ ಕರೆ ಕೊಡ್ತೀವಿ ಅನ್ನುವಂತ ಮಾತನ್ನು ಹೇಳಿದೀವಿ. ನೀರು ಬಿಟ್ಟಿಲ್ಲ ಅಂದ್ರೆ ಬಂದು ವಾಪಸ್ ತಗೊಂತೀವಿ ಅನ್ನುವಂತ ಮಾತನ್ನು ಹೇಳಿದೀವಿ. ಮತ್ತೆ ಮಳೆ, ಇವತ್ತಿನ ಮಳೆ ಧಾರಾಕಾರವಾಗಿ ಮಳೆ ಬರ್ತಾ ಇರೋ ಕೊಡಗು ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು, ಆ ಭಾಗದಲ್ಲಿ ಕಾವೇರಿ ಹಳ್ಳದ ಕಡೆಯಲ್ಲಿ ಭಾರಿ ಮಳೆ ಬರ್ತಾ ಇದೆ. ತಮಿಳುನಾಡಿಗೆ ನೀರು ಹರಿದೋಗ್ತಾ ಇದೆ. ಅಂತ ಸಂದರ್ಭದಲ್ಲಿ ಇವತ್ತು KRS ತುಂಬ್ತಾ ಇದೆ. ಬೆಂಗಳೂರಲ್ಲಿ ಮಳೆ ಇದ್ದಿಲ್ಲ, ಮಳೆ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಬಂದ್ ಅನಿವಾರ್ಯತೆ ಇಲ್ಲ ಅನ್ಸುತ್ತೆ. ಆದರೂ ಸಹ ಹಿರಿಯ ನಾಯಕರಂತ ವಾಟಾಳ್ ನಾಗರಾಜ್ ಅವರು ಯಾವ ನಿರ್ಧಾರವನ್ನು ತಗೊಂತಾರೆ ಅನ್ನುವಂಥದ್ದು ಇವತ್ತು ನಮ್ಗೆ ಗೊತ್ತಾಗುತ್ತೆ. ಗೊತ್ತಾದ ಮೇಲೆ ನಾಳೆ ನಾವು ಸಭೆ ಕರೆದು ನಿಮಗೆ ವಿಷಯವನ್ನು ಹೇಳ್ತೀವಿ. ಅನೇಕ ಹೋರಾಟ, ಮೇಕೆದಾಟು ಯೋಜನೆ ಆಗಬೇಕಾಗಿದೆ, ಕಳಸಾ ಬಂಡೂರಿ ಯೋಜನೆ ಆಗಬೇಕಾಗಿದೆ, ಮಹದಾಯಿ ಯೋಜನೆ ಆಗಬೇಕಾಗಿದೆ, ಗಡಿ ಭಾಗದಲ್ಲಿ MES ಪುಂಡಾಟಿಗೆ ನಿಲ್ಲಬೇಕಾಗಿದೆ. ಅದೇ ರೀತಿ ಬೆಂಗಳೂರು ನಗರದಲ್ಲಿ ವಿಶೇಷವಾಗಿ ಕನ್ನಡ ನಾಮಫಲಕ ಇರಬಹುದು, ಕನ್ನಡಿಗರ ಮೇಲೆ ದೌರ್ಜನ್ಯ, ವಲಸೆ ನೀತಿಯನ್ನು ತರಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈ ರೀತಿ ಅನೇಕ ಹೋರಾಟಗಳನ್ನು ಮುಂದಿನ ದಿನಗಳಲ್ಲಿ ಹಾಕಿಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದು ನಾಳೆ ಬಂದ್ಗೆ ನಮ್ಮ ಇಡೀ ಸಂಘಟನೆಯ ಎಲ್ಲಾ ಪದಾಧಿಕಾರಿಗಳ ಸಭೆಯನ್ನು ಕರೆದು ನಾಳೆ ಮಧ್ಯಾಹ್ನ ತಿಳಿಸ್ತೀವಿ. ಆದರೆ ಇವತ್ತಿನ ಸಂದರ್ಭದಲ್ಲಿ ಬಂದ್ ಅನಿವಾರ್ಯತೆ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಇನ್ನು ವಾಟಾಳ್ ನಾಗರಾಜ್ ಅವರು ಯಾವ ನಿರ್ಧಾರವನ್ನು ತಗೊಂತಾರೆ ಅನ್ನುವಂಥ ಯೋಚನೆ ಮಾಡಿ ನಮ್ಮ ಸಂಘಟನೆಯ ನಿರ್ಧಾರವನ್ನು ನಾಳೆ ನಾವು ಹೇಳ್ತೀವಿ. ಸರ್, ಈಗ ಒಂದು ಕಡೆಯಲ್ಲಿ ವಾಟಾಳ್ ನಾಗರಾಜ್ ಅವರು ದೃಢ ನಿರ್ಧಾರದಲ್ಲಿ ನಿಂತಿರುವಂತದ್ದು, ಬಂದ್ ಮಾಡೇ ಮಾಡ್ತೀವಿ ಅಂತ ಹೇಳಿ. ನಾಳೆ ಯಾವ ರೀತಿಯಾಗಿರುತ್ತೆ ಸಭೆ ಸರ್? ವಾಟಾಳ್ ನಾಗರಾಜ್ ಅವರ ಜೊತೆ ಚರ್ಚೆ ಮಾಡುವಂತದ್ದು, ಅವರನ್ನ ಮನವೊಲಿಸುವಂತ ಪ್ರಯತ್ನ ಏನಾದರೂ ಮಾಡ್ತೀವಿ? ಖಂಡಿತವಾಗಲೂ ಆ ಪ್ರಯತ್ನವನ್ನ ಮಾಡ್ತೀವಿ. ಮತ್ತೆ ಬೆಂಗಳೂರು ನಗರದಲ್ಲಿ ಎಲ್ಲ ಕಾರ್ಮಿಕರು ಇರ್ಬೋದು, ಬೇಕರಿಗಳಿರ್ಬೋದು, ಹೋಟೆಲ್ ಮಾಲೀಕರು ಇರ್ಬೋದು, ಅಥವಾ ಅನೇಕ ಸರ್ಕಾರಿ ಕೆಲಸಗಳು, ದಿನಗೂಲಿ ಕೆಲಸರು, ತರಕಾರಿ ಮಾರಾಟ ಮಾಡೋರು, ಅವರಿಗೆಲ್ಲ ಜೀವನ ಕಷ್ಟ ಇದೆ. ಒಂದಿನ ಬಂದ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಆದ್ದರಿಂದ ಈ ಬಂದಿನ ಅನಿವಾರ್ಯತೆ ಇದೆಯಾ ಇಲ್ವೋ ಅನ್ನುವಂಥದ್ದು ನಾವು ಚರ್ಚೆ ಮಾಡಿ ನಾಳೆ ನಿರ್ಧಾರವನ್ನು ನಿಮ್ಗೆ ಹೇಳ್ತೀವಿ. ಇದಿಷ್ಟು ಪ್ರವೀಣ್ ಶೆಟ್ಟಿ ಅವರ ಮಾತಾಗಿರುವಂತದ್ದು. ಪ್ರಮುಖವಾಗಿ ನಾಳೆ ಮಹತ್ವದ ಸಭೆ ನಡೆಸಿದ ಬಳಿಕವಾಗಿ ಈ ಒಂದು ಬಂಧನ ನಿರ್ಧಾರವನ್ನ ಮಾಡ್ತೀವಿ. ಅದರ ಜೊತೆಗೆ ವಾಟಾಳ್ ನಾಗರಾಜ್ ಅವರ ಜೊತೆ ಚರ್ಚೆಯನ್ನ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.